ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಭಾವ, ಇದೇನಿದು? ನೀವೇನಕ್ಕೆ ಇಲ್ಲಿಗೆ ಬರಕ್ ಹೋದ್ರಿ ಅದಕ್ಕೆ? ಓ, ನಾನ್ ಬಂದಿದ್ ತಪ್ಪಾಯ್ತಾ ಭಾವ? ಹಂಗ್ ನೋಡಕ್ ಹೋದ್ರೆ ನಾನೇ ಇಲ್ಲಿಗೇನ್ ಬಂದಿಲ್ಲ. ನಿಮ್ ಕೂಗಾಟ ಕಿರ್ಚಾಟ ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂತು. ಏನ್ ಭಾವ ನೀವು? ಇಷ್ಟು ವರ್ಷ ನಿಮ್ಮನ್ನ ತುಂಬಾ ಸಭ್ಯಸ್ಥ, ಸಂಸ್ಕಾರವಂತ, ನಾಗರಿಕರು ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದ್ ಹೆಣ್ಣನ್ನ, ಅದು ತಾಳಿ ಕಟ್ಟಿರೋ ಹೆಂಡ್ತಿನ ನಡೆಸ್ಕೊಳ್ಳೋ ರೀತಿನ ಇದು? ನಿಮ್ ಬಾಯಿಲಿ ಬರುವಂತ ಮಾತುಗಳ ಭಾವ ಇದು? ನನ್ನ ಕಿವಿ ಕಣ್ಣುಗಳನ್ನೇ ನನ್ನ ಕೈಲಿ ನಂಬೋಕಾಗ್ತಿಲ್ಲ. ನಿಮ್ಮಲ್ಲಿ ಇಂಥ ಒಂದ್ ವ್ಯಕ್ತಿತ್ವ ಇದೆ ಅಂತ ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ಗೊತ್ತಾಯ್ತಲ್ಲ, ಒಳ್ಳೇದೇ ಆಯ್ತು ಬಿಡಿ. ಹೇಳಿದ್ ಕೇಳಿಸ್ತಿಲ್ವಾ ನಿನ್ಗೆ? ಹೋಗ್ತೇಲೆ ಕುತ್ಕ ಇಟ್ಟು ತಳ್ಬೇಕಾ? ಭಾವ, ಏನಿದು? ನಾನ್ ಇಲ್ಲೇ ನಿಂತಿದ್ದೀನಿ. ನಾನ್ ಇಲ್ಲೇ ನಿಂತಿರೋವಾಗ್ಲೇ ನಿಮ್ ಹೆಂಡ್ತಿನ ಕತ್ತಿಡದ ಆಚೆ ದಬ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಇವಳು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ಏನೇ ಇದ್ರು, ಯಾವತ್ತೇ ಇದ್ರು ಮಣಿ ಮಾತ್ರ. ಸೇವಂತಿ ಮನೆ ಮಗಳು ಸೇವಂತಿ, ಸೇವಂತಿ ಸೇವಂತಿ ಮನೆ ಮಗಳು ಸೇವಂತಿ, ಸೇವಂತಿ. ಓ ಹೌದಾ? ಹಾಗಾದ್ರೆ ಇವಳು ಯಾರು? ನಿಮ್ಗೇನಾಗ್ಬೇಕು? ಇವಳು ನನಗೇನು ಅಲ್ಲ. ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಇವಳು ಕೂತ್ಕೆಗೆ ತಾಳಿ ಯಾಕೆ ಕಟ್ಟಿದ್ರಿ? ಯಾರ್ ಕಟ್ಟಕ್ ಹೇಳಿದ್ದು ನಿಮ್ಗೆ? ನೋಡಿ ಭಾವ, ನನಗಿದೆಲ್ಲ ಸರಿ ಕಾಣಿಸೋದಿಲ್ಲ. ನಮ್ಮ ಅನುಕೂಲಕ್ಕೆ ಮೀರನ್ನ ಬಳಸ್ಕೊಂಡಿದ್ದು ತಪ್ಪಾಗತ್ತೆ. ನನ್ ಜೀವನನ ಉಳಿಸ್ತೀನಿ ಅಂತ ಇವಳ ಜೀವನನ ಹಾಳು ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ? ನೀವೇ ಹೇಳಿ. ನೋಡಿ ಅದಕ್ಕೆ, ನನ್ನ ಜೀವನದಲ್ಲಿ ಮಣಿ ಬಿಟ್ರೆ ಇನ್ಯಾರೂ ಇಲ್ಲ. ಈ ಮಾತನ್ನ ನಾನು ಎಲ್ಲಿ ಬೇಕಾದ್ರೂ, ಯಾರ ಮುಂದೆ ಬೇಕಾದ್ರೂ ಕೂಗಿ ಹೇಳ್ತೀನಿ. ಇದು ನಿಮ್ಗೆ ಅರ್ಥ ಆದ್ರೆ ಸಾಕು. ನೋಡಿ ಭಾವ, ನಿಮ್ ಮಾತನ್ನ ನಾನು ಅರ್ಥ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನನಗ್ ಬೇಕಾಗಿರೋದು ಮೀರಾಗೆ ನ್ಯಾಯ ಸಿಗ್ಬೇಕು. ಅಷ್ಟು ಜನಗಳ ಮುಂದೆ ಇವಳಿಗೆ ತಾಳಿ ಕಟ್ಟಿದೀರಾ. ಈಗ ನಿಮ್ಗೆ ಇಷ್ಟ ಇರ್ಲಿ ಅಥವಾ ಇಲ್ದೇ ಇರ್ಲಿ, ನೀವು ಇವಳನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ಲೇಬೇಕು. ಅದೇ ಧರ್ಮ, ಅದೇ ನ್ಯಾಯ ಕೂಡ. ನೋಡಿ, ದಯವಿಟ್ಟು ಇನ್ಮೇಲೆ ಇವಳ ಹತ್ರ ಈ ತರ ಬಿಹೇವ್ ಮಾಡಬೇಡಿ ಪ್ಲೀಸ್. ಈ ಸೇವಂತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಇವರಿಬ್ಬರನ್ನು ಒಂದು ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ಈ ಮೀರಾ ಯಾರು ಅನ್ನೋ ಸತ್ಯ ಸೇವಂತಿಗೆ ಗೊತ್ತಾಗಬೇಕು. ಇಲ್ಲ ಅಂದ್ರೆ ಅನಾಹುತ ತಪ್ಪಿದ್ದಲ್ಲ.